ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಕಾರವಾರದ ಬೈತ್ಕೂಲ್ ವಾಣಿಜ್ಯ ಬಂದರಿನಲ್ಲಿ ಹಡಗಿನಿಂದ ಡಾಂಬರ್ ಸೋರಿಕೆಯಾಗಿರುವ ಘಟನೆ ತೀವ್ರ ಆತಂಕಕ್ಕೆ ಕಾರಣವಾಗಿದೆ. ಹಡಗಿನಿಂದ ಸರಕು ಇಳಿಸುವ ವೇಳೆ ಸಂಭವಿಸಿದ ತಾಂತ್ರಿಕ ದೋಷದಿಂದ ಬಿಸಿ ಡಾಂಬರ್ ಬಂದರು ಪ್ರದೇಶಕ್ಕೆ ಹಾಗೂ ಸಮುದ್ರದ ನೀರಿಗೆ ಹರಿದಿದೆ. ಘಟನೆ ಹಿನ್ನೆಲೆಯಲ್ಲಿ ಪರಿಸರ ಮಾಲಿನ್ಯದ ಆತಂಕ ವ್ಯಕ್ತವಾಗಿದ್ದು, ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಕಾರವಾರ ನಗರದ ಬೈತ್ಕೋಲ್ ವಾಣಿಜ್ಯ ಬಂದರಿನಲ್ಲಿ ಡಾಂಬರ್ ಸೋರಿಕೆಯಾಗಿರುವ ಘಟನೆ ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ. ಓಮನ್ನ ಶಿನಾಜ್ ಬಂದರಿನಿಂದ ಸುಮಾರು 4,460 ಮೆಟ್ರಿಕ್ ಟನ್ ಬಿಟುಮಿನ್ ಹೊತ್ತು ಎಂಟಿ ಪದ್ಮನಾಭ್ ಎಂಬ ಹಡಗು ಬೈತ್ಕೋಲ್ ಬಂದರಿಗೆ ಬಂದಿತ್ತು. ಸರಕು ಇಳಿಸುವ ವೇಳೆ ಈ ಭೀಕರ ಅವಘಡ ಸಂಭವಿಸಿದೆ. ಪ್ರಾಥಮಿಕ ಮಾಹಿತಿಯಂತೆ ಡಾಂಬರ್ ಸಾಗಿಸುವ ಪೈಪ್ಲೈನ್ನಲ್ಲಿ ತಾಂತ್ರಿಕ ದೋಷ ಅಥವಾ ಒತ್ತಡ ಹೆಚ್ಚಾದ ಪರಿಣಾಮ ಪೈಪ್ ಹಾನಿಗೊಳಗಾಗಿ ಬಿಸಿ ಡಾಂಬರ್ ಹೊರಸೋರಿದೆ ಎನ್ನಲಾಗಿದೆ. ಸೋರಿಕೆಯಾದ ಡಾಂಬರ್ ಬಂದರಿನ ಪ್ರದೇಶದಲ್ಲಿ ಹರಡಿಕೊಂಡಿದ್ದು ಸಮುದ್ರ ನೀರಿಗೂ ಸೇರಿದೆ. ಇದರಿಂದ ಸಮುದ್ರ ಮಾಲಿನ್ಯ ಉಂಟಾಗುವ ಆತಂಕ ಎದುರಾಗಿದ್ದು, ಮೀನು ಸೇರಿದಂತೆ ಜಲಚರಗಳ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆಯ ಬಗ್ಗೆ ಸ್ಥಳೀಯರು ಕಳವಳ ವ್ಯಕ್ತಪಡಿಸಿದ್ದಾರೆ. ಘಟನೆಯ ಬಳಿಕ ಬಂದರು ಸಿಬ್ಬಂದಿ ತಕ್ಷಣವೇ ಪರಿಸ್ಥಿತಿಯನ್ನು ನಿಯಂತ್ರಿಸುವ ಕಾರ್ಯಾಚರಣೆ ಆರಂಭಿಸಿ ಸೋರಿಕೆಯಾದ ಡಾಂಬರ್ನನ್ನು ತೆರವುಗೊಳಿಸುವ ಕೆಲಸ ನಡೆಸಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಘಟನೆಗೆ ನಿಖರ ಕಾರಣವೇನು ಎಂಬುದರ ಕುರಿತು ತನಿಖೆ ಮುಂದುವರೆದಿದೆ. ಹುಲ್ಲು ಬಂತು ನಮ್ಮ ಪೈಪ ಹೋವಿ, ಅದು ಹೋವಿ ನಮ್ಮ ಪೈಪ್ ಸುಟ್ಟೋತಿ. ಅದು ಮತ್ತೆ ಹೆಚ್ಚು ಇದ ನಿಂತ್ರೆ ಅದು ಹೀಟ್ ಅಲ್ವನು. ಸಾಯ್ಲಿ ಮರ ನಮ್ಮ ಪೈಪ್ ನೋಡು. ಈಗ ಏನು ಮಾಡೋಕ್ಕಾಗೋದಿಲ್ಲ ನಿತ್ಯ.